ಭುವನ್, ನಾಳೆ ಬೆಳಗ್ಗೆ ಹರಿಯೋ ತನಕ ಶ್ರದ್ಧೆಯಿಂದ ನೋಡ್ಕೋ. ನಿನ್ ಶ್ರದ್ಧಾ ಉಳಿತಾಳೆ. ಎಲ್ಲ ಆ ದೇವಿ ಇಚ್ಛೆ. ಅದನ್ನ ಮೀರಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲ ಒಳ್ಳೇದಾಗತ್ತೆ. ಇಲ್ಲ, ಇವಳಿಗೇನು ಆಗೋದಿಲ್ಲ. ಶ್ರದ್ಧಾ, ನಿನ್ನ ತೊಳಗ್ ನಿನ್ನ ಮೇಲೆ ನಾನು ಸೀಳು ತೀರಿಸ್ಕೊಂಡರು. ನಾನೆಂತ ಚೀಪ್ ಅನಿಸ್ತಾ ಇದೆ ನನಗೆ. ನಿನಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ನಾನು. ನೀನು ಸಹಿಸ್ಕೊಂಡೆ. ಒಂದೇ ಒಂದು ಮಾತು ಕೂಡ ನನಗೆ ವಾಪಸ್ ಹೇಳಿಲ್ಲ. ನಿನಗೆ ಬೇಜಾರಾದಾಗ ಅತ್ತೆ ನಿನ್ ಕಣ್ಣೀರು ಹೊರಸಕ್ಕೂ ನಾನು ಬರಲಿಲ್ಲ. ನಿನ್ ಗೋಳು ಏನು ಅಂತ ಕೇಳಲಿಲ್ಲ. ನಿನಗೆ ಮಾಡಬಾರ್ದು ಮೋಸ ಮಾಡಿದೆ ನಾನು. ನಿನ್ ಬದುಕಿನ ಬಗ್ಗೆ ಸ್ವಲ್ಪನೂ ಗೌರವ ಕೊಟ್ಟಿಲ್ಲ ನಾನು. ಆದ್ರೆ ನೀನು ನಿನ್ನ ಪ್ರಾಣ ಒತ್ತನೆ ಇಟ್ಟು ನನ್ನ ಜೀವ ಕಾಪಾಡಿದೆ. ಯಾಕೆ ಹೀಗೆ ಮಾಡಿದೆ ಶ್ರದ್ಧಾ? ಯಾಕೆ ಹೀಗೆ ಮಾಡಿದೆ? ಇಷ್ಟು ದಿನ ನನ್ನ ಜೀವನದಲ್ಲಿ ಬರೀ ನನ್ನ ದುಡ್ಡುಗೋಸ್ಕರ, ನನ್ನ ಹೆಸರಿಗೋಸ್ಕರ ನನ್ನ ಜೊತೆಲಿದ್ರು. ನನ್ನಿಂದ ಏನಾದ್ರೂ ಲಾಭ ಸಿಗುತ್ತೆ ಅಂದ್ರೆ ಮಾತ್ರ ನನಗೆ ಮರ್ಯಾದೆ ಕೊಡ್ತಿದ್ರು. ನೀನು ನನ್ನಿಂದ ಸ್ವಲ್ಪನೂ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದೆ. ಬರೀ ಚುಚ್ಚ ಬಾಡುಗಳು ಸಿಕ್ಕಿದ್ರು. ನನಗೇನೂ ಆಗದೆ ಇರ್ಲಿ ಅಂತ ನನ್ನ ತಡೆದೆ, ಕಾಪಾಡಿದೆ. ನಿನ್ನಂತ ಹೆಂಡತಿ ಸಿಗಕ್ ಪುಣ್ಯ ಮಾಡಿರ್ಬೇಕು. ಶ್ರದ್ಧಾ, 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 ಇರಲಿ ಶ್ರದ್ಧಾ, 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 ಎದ್ದಳು. ಶ್ರದ್ಧಾ ಮಾತಾಡು. ಶ್ರದ್ಧಾ, ಶ್ರದ್ಧಾ, ಮಾತಾಡಿಲಿ. ಶ್ರದ್ಧಾ, ಇರಲಿ ಶ್ರದ್ಧಾ, ಎದ್ದಳು. ಶ್ರದ್ಧಾ, ಶ್ರದ್ಧಾ, ಎದ್ದಳು. ಶ್ರದ್ಧಾ, ಶ್ರದ್ಧಾ, ಶ್ರದ್ಧಾ ಮಾತಾಡು. ಶ್ರದ್ಧಾ, ಶ್ರದ್ಧಾ ಮಾತಾಡು. ಶ್ರದ್ಧಾ, 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 ಶ್ರದ್ಧಾ ಮಾತಾಡು. ಶ್ರದ್ಧಾ, ಶ್ರದ್ಧಾ, ಶ್ರದ್ಧಾ. ಅಮ್ಮ ದುರ್ಗಾ ಮಾತೆ, ನನ್ನ ಶ್ರದ್ಧಾಗೆ ಏನು ಆಗ್ಬಾರ್ದು. ನನ್ನ ಶ್ರದ್ಧಾ ನನಗೆ ಬೇಕು. ಶ್ರದ್ಧಾ, ನೀ ನನಗೆ ಬೇಕು. ನೀನು ಕಂಡ್ಬಿಟ್ಟೆ. ನನ್ನ ಜೀವನೇ ಹೋಗಿತ್ತು. ಶ್ರದ್ಧಾ, ಇಲ್ಲಿ ಇವತ್ತು ಒಂದು ರಾತ್ರಿ ನಿದ್ದೆ ಮಾಡದೆ ಹಾಗೆ ಮನೆಗೆ ಬೇಡ ಕಣೋ, ಮನೆಗೆ ಬೇಡ. ಎಲ್ಲ ಸರಿ ಹೋಗುತ್ತೆ. ನಾನು ಚೆನ್ನಾಗಿ ನೋಡ್ಕೋತೀನಿ. ನೋಡ್ರಿ, ಇವತ್ತು ಒಂದು ರಾತ್ರಿ ಮನೆಗೆ ಬೇಡ ಕಣೋ, ಪ್ಲೀಸ್ ಎದ್ದೇಳು. ನೋಡಿ, ಎಲ್ಲ ಸರಿ ಹೋಗುತ್ತೆ.
ಎಲ್ಲ ಸರಿ ಹೋಗುತ್ತೆ. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಐ ಪ್ರಾಮಿಸ್ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನಾನು ಜೀವ ನಡಿ ತೀರ್ಸಕ್ಕಾಗ್ದಿರೋ ಋಣ ಇದೆ ನನ್ನ ಮೇಲೆ. ನೀನ್ ಯಾಕೋ ನಡಿ ಕಳ್ಸಿದ್ಯಾ? ನನಗೆ ಸಾಕು ಕಣೋ, ನನಗೆ ಸಾಕು. ಅವತ್ತು ನೀ ನನಗೋಸ್ಕರ ಒಂದು ಹಾಡು ಹೇಳ್ತೀಯ ಅಂತ ಕೇಳಿದ್ದೆ ಅಲ್ವಾ? ನಿನಗಿಷ್ಟ ಆಗಿರೋ ಹಾಡು ನಾ ಹಾಡ್ತೀನಿ. ಈ ಸುಂದರ ಬೆಳದಿಂಗಳು ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳು ಈ ತಂಪಿನ ಅಂಗಳದಲ್ಲಿ ಹೃದಯದ ಭಾವದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ನಗೆಯ ಸವಿಶ್ರುತಿಯಲ್ಲಿ ಹೋ I'm sorry, Shraddha. I'm really sorry. ಈ ಜನ್ಮವು ಒಂದೇ ಸಾಲದು ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು. ಈ ಜನ್ಮವು ಒಂದೇ ಸಾಲದು ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು. ಕಾದಿರುವೆನು ಸದಾ ಎದುರಲೇ ಏನಾದರೂ ಇರುವೆ ಜೊತೆಯಲೇ ಎಂದು ಯಾವ ರೀತಿಯಲ್ಲಿಯೂ ಒಂದು ಸಣ್ಣ ನೋವು ನೀಡೆನು. ಎಲ್ಲಿ ಹೋಗಿದ್ದಾಳೆ ಈ ಶ್ರದ್ಧಾ? ಭುವನ್ ಅಜ್ಜಿಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ಅಮ್ಮ, ನಾನು ಜಾನಕಿ ಮಾತಾಡ್ತಾ ಇದ್ದೀನಿ. ರೇ ಭಾಳ ದಿವಸ ಆದ್ಮೇಲೆ ಫೋನ್ ಮಾಡಿದ್ದೀರಾ. ಹೇಗಿದ್ದೀರಾ ಜಾನಕಮ್ಮ? ಚೆನ್ನಾಗಿದ್ದೀನಮ್ಮ. ಶ್ರದ್ಧನ್ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ. ಅವಳ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿದ್ದಾಳೆ ಅವಳು? ಅದು ಶ್ರದ್ಧಾ ಭವನ್ ಇಬ್ರು ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಅಲ್ಲಿ ಸಿಗ್ನಲ್ ಸಿಗಲ್ಲ, ಅದಕ್ಕೆ ಸ್ವಿಚ್ಡ್ ಆಫ್ ಅಥವಾ ನಾಟ್ ರೀಚಬಲ್ ಬರ್ತಾ ಇದೆ. ಹೌದಾ? ದೇವಸ್ಥಾನಕ್ಕೆ ಹೋಗಿದ್ದಾರಾ? ಸರಿ ಸರಿ. ಏನಾದರೂ ಹೇಳಬೇಕಾಗಿತ್ತಾ? ಇಲ್ಲ ಪರವಾಗಿಲ್ಲಮ್ಮ, ನಾನು ಮತ್ತೆ ಅವ್ರು ಬಂದ್ಮೇಲೆ ಫೋನ್ ಮಾಡ್ತೀನಿ. ನಿಮ್ಮ ಆರೋಗ್ಯ ಹೇಗಿದೆ? ಆಮ, ನಾನು ಹುಷಾರಾಗಿದ್ದೀನಿ. ಬನ್ನಿ ಮನೆ ಕಡೆಗೆ. ಖಂಡಿತ ಬರ್ತೀನಮ್ಮ. ಇಡ್ಲಾ ಫೋನು? ಸರಿನಮ್ಮ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಮೇಲೆ ಎಲ್ಲ ಚೆನ್ನಾಗೇ ಆಗುತ್ತೆ. ಹೀಗೆ ನೆಮ್ಮದಿ ಆಯಿತು. ದಿವಾ
ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಸಪ್ತಾಶ್ವರತಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತ ಪದ್ಮಂ ಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವಮಂಗಳ ಮಾಂಗಲ್ಯೇ. ಇವಾಗ ನೋಡಿದ್ರೆ ಮಲಗಿದಾಳೆ, ಪರವಾಗಿಲ್ವಾ? ಅಂದ್ರೆ ಬೆಳಕು ಹರಿತಲ್ಲ. ಪರವಾಗಿಲ್ಲಪ್ಪ, ಇನ್ನೇನು ಜೀವಕ್ಕೆ ಭಯ ಇಲ್ಲ, ಮಲ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಂದೇನಿದೆಯಪ್ಪ, ಒಂದೇ ದಿನದಲ್ಲಿ ಏನೆಲ್ಲ ಆಗೋಯ್ತು. ಬರೋದು ಹೇಳ್ಕೊಂಡು ಬರಲ್ಲ, ಆಗೋದು ಹೇಳ್ಕೊಂಡು ಆಗಲ್ಲ. ನೋಡು, ನೀನು ನಿನ್ನ ಹೆಂಡತಿ ಜೊತೆಯಾಗಿದ್ರೆ ನಿಮ್ಮಿಬ್ರು ಜೀವನಾನು ಚೆನ್ನಾಗಿರುತ್ತೆ. ಅವಳನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಸಂಸಾರ ಸುಖಮಯವಾಗಿರುತ್ತೆ. ಜೋಡಿ ಎತ್ತಿದ್ರೇನೆ ಅಲ್ವಾ ನೊಗ ಮುಂದೆ ಸಾಗೋದು, ಬೇಳೆ ಬೆಳೆಯೋದು. ಸಂಸಾರ ಅನ್ನೋ ಮುಖಕ್ಕೆ ನೀನೊಂದು ಕಣ್ಣು ಅವಳೊಂದು ಕಣ್ಣು, ನೆನ್ಪಿಟ್ಕೋ. ಅರ್ಥ ಆಯ್ತು ಅರ್ಚಕ್ರೆ. ಬರೀ ಅರ್ಥ ಆದ್ರೆ ಸಾಕಾಗೋಲ್ಲ, ನುಡಿಯೋದೊಂದು ನಡೆಯೋದೊಂದು ಆದ್ರೆ ಏನೂ ಪ್ರಯೋಜನ ಇಲ್ಲ. ಜಗತ್ತಿನ ಕಣ್ಣಿಗೆ ಸರಿಯಾಗಿರ್ಬೇಕು ಅಂತ ನಾಟಕ ಮಾಡೋದ್ರಿಂದ ಯಾರಿಗೂ ಉಪಯೋಗ ಹೇಳು? ನಿಮ್ಮ ಜೀವನ ಸರಿ ಹೋಗ್ಬೇಕು ಅಂದ್ರೆ ಒಬ್ರಿಗೊಬ್ರು ಜೊತೆಯಾಗಿ ನಡೀಬೇಕು. ಹೃದಯದಲ್ಲಿ ಪ್ರೀತಿ ಇದ್ರೇನೆ ಬದುಕಲ್ಲಿ ಆಸಕ್ತಿ ಇರುತ್ತೆ. ಶ್ರದ್ಧಾ, ನೀನ್ ಯಾಕೆ ಬರಕ್ ಹೋದೆ ಇಲ್ಲಿಗೆ? ಯಾಕೋ ಎಚ್ಚರ ಆಗೋಯ್ತು, ಹಾಗೆ ಎದ್ದು ಬಂದೆ. ಮೆತ್ತಿಗೆ ಮೆತ್ತಿಗೆ. ಈಗ ಹೇಗಿದ್ಯಮ್ಮ? ಆರಾಮ ಅನಿಸ್ತಾ ಇದೆ. ಎಲ್ಲ ತಾಯಿ ಕೃಪೆ. ನೀನ್ ರೆಸ್ಟ್ ಮಾಡ್ಬೋದಾಗಿತ್ತು ಸ್ವಲ್ಪ. ಇಲ್ಲ ಬೇಡ, ನಾವು ಹೊರಟು ಬಿಡೋಣ. ಅಜ್ಜಿ ಅವರೆಲ್ಲ ಬರ್ತಾರೆ, ಸುಮ್ಮನೆ ಅವ್ರಿಗೆ ಗಾಬರಿ ಆಗುತ್ತೆ. ಅದೇನೋ ಹೇಳ್ಕೊತೀನಿ ನಾನು, ಪರವಾಗಿಲ್ಲ. ಇಲ್ಲ ಭುವನ್, ನಾನು ಸುಧಾರಿಸ್ಕೊಂಡಿದ್ದೀನಿ. ಹೋಗೋಣ ನಾವು, ನನಗೇನೂ ಆಗಿಲ್ಲ, ಪರವಾಗಿಲ್ಲ. ಆಯ್ತಮ್ಮ, ಹೋಗುವಂತೆ. ನೀನು ಮನ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡು. ಬೇಡ ಬೇಡ ಬೇಡ, ನನಗೆ ಯಾಕಮ್ಮ ನಮಸ್ಕಾರ. ನಿನ್ನ ಉಳಿಸ್ಕೊಂಡು ನಿನ್ನ ಗಂಡ ಮತ್ತೆ ಜೀವ ಕೊಟ್ಟವಳು ತಾಯಿ. ಭುವನ್, ನಿಮಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ನಾನು. ಅದೆಲ್ಲ ಏನೂ ಇಲ್ಲ. ಬನ್ನಿ, ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಿವ್ರಂತೆ. ಯಾ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು, ಬಾ ಫ್ರೆಶ್ ಆಗೋಣ. ನಮಸ್ಕಾರ ಡಾಕ್ಟ್ರೆ. ಓ ಬನ್ನಿ ಬನ್ನಿ. ಸುರೇಶ್ ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ, ಇವನೇ. ಓ ಸರಿ ಸರಿ, ಕೂರ್ಸಿ ಅಲ್ಲಿ ಕೂರ್ಸಿ. ಕೂತ್ಕೋ, ನಿಧಾನಕ್ಕೆ. ಏನಪ್ಪ ಸುರೇಶ್, ಹೇಗಿದ್ಯಾ? ಹೇಗಿದೀಯಾ ಹೇಗಿದೀಯಾ ಹೇಗಿದೀಯಾ? ನಿಂಗೆ ಬರೆಯಕ್ ಬರುತ್ತಾ? ನೀನ್ ಬರೀತೀಯಾ? ಏನ್ ಬರಿಬೇಕಪ್ಪ ನಾನು? ರೂಲ್ಸ್ ರೂಲ್ಸ್. ನೀನು ರೂಲ್ಸ್ ಬರೀತೀಯಾ? ನಾನ್ ನೋಡ್ತೀನಿ. ಸುರೇಶ, ಹಾಗೆಲ್ಲ ಮಾತಾಡ್ಬಾರ್ದು ಕಣೋ, ಅವ್ರು ಡಾಕ್ಟ್ರು. ಇರ್ಲಿ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಹೇಳಿ, ಏನಾಗಿದೆ? ಇವನು ನಮ್ಮ ಪಕ್ಕದ ಮನೆಯವನು. ಚೆನ್ನಾಗೇ ಇದ್ದ ಡಾಕ್ಟರ್. ಅದಕ್ಕೆ 3-4 ದಿನ ಟ್ಯಾಬ್ಲೆಟ್ ಮಿಸ್ ಆಯ್ತು. ಸರಿ ಸರಿ, ಟ್ಯಾಬ್ಲೆಟ್ ಮಿಸ್ ಆಗಿದೆಯಲ್ವಾ, ಡೋಂಟ್ ವರಿ. ಇವನ್ನ ನೋಡಿದ್ರೆ ಆ ಥರ ಸಮಸ್ಯೆ ಇರೋ ಥರ ಕಾಣ್ತಾ ಇಲ್ಲ. ಆಕ್ಸಿಡೆಂಟಿಂದ ಹೀಗಾಗಿದ್ದಾರೆ ಅಷ್ಟೇ.
ಸರಿಯಾದ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಹೌದಾ ಡಾಕ್ಟ್ರೇ? ಹೌದಮ್ಮ, ಮೆದುಳಿನ ನರಗಳಿಗೆ ತುಂಬಾ ಪೆಟ್ಟಾಗಿದ್ರೆ ಇವನು ಇಷ್ಟೊಂದು ಆಕ್ಟಿವ್ ಆಗಿರಕ್ ಆಗ್ತಾ ಇರ್ಲಿಲ್ಲ. ಈಗ ಇವ್ರು ಮಾತಾಡೋದು ನೋಡಿದ್ರೆ ಇವ್ರಿಗೆ ತುಂಬಾ ಸಮಸ್ಯೆ ತರ ಏನು ಕಾಣ್ತಾ ಇಲ್ಲ. ಏನೋ ಸ್ವಲ್ಪ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಅಷ್ಟೇ. ನೀವಿಷ್ಟೆಲ್ಲ ಹೇಳಿದ ಮೇಲೆ ಯಾವ ಚಿಂತೆನೂ ಇಲ್ಲ ಡಾಕ್ಟ್ರೇ. ಆದರೆ ಅವ್ರು ನಮ್ಮ ಮನೆಗೆ ಬಂದಿದ್ರಲ್ಲ ಡಾಕ್ಟ್ರು, ಅವ್ರು ಇದನ್ನೆಲ್ಲ ಹೇಳೇ ಇಲ್ಲ. ಹೌದಾ? ಇರ್ಲಿ ಬಿಡಿ, ನನಗೇನು ಗೊತ್ತಿಲ್ಲ. ನಾನೀಗ ಇವ್ರಿಗೆ ಸ್ವಲ್ಪ ಟ್ಯಾಬ್ಲೆಟ್ನ ಬರ್ಕೊಡ್ತೀನಿ. 1-2 ವಾರ ನೋಡೋಣ. ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ಒಂದು MRI ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಮೆದುಳಿನ ನರಗಳೆಲ್ಲ ಏನಾಗಿದೆ ಹೇಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಅಷ್ಟೇ. ಸರಿ ಡಾಕ್ಟ್ರೇ. ತಪ್ಪದೆ ಮಾತ್ರೆಗಳನ್ನು ಕೊಡಿ, ಓವರ್ಡೋಸ್ ಕೊಡಬೇಡಿ, ತೊಂದರೆ ಆಗುತ್ತೆ. ಒಂದು ಇಂಜೆಕ್ಷನ್ ಕೊಡ್ತೀನಿ ಈಗ ಇವ್ರಿಗೆ, ಅದರಿಂದ ಸ್ವಲ್ಪ ಚಟುವಟಿಕೆಗಳೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸ್ವಲ್ಪ ಶೆಲ್ಟ್ ಫೋನ್ ಮಾಡಿ. ಹಾಕೊಂಡಿದ್ದೀಯಪ್ಪ. ಬೇಡ ಬೇಡ, ನಾನು ಬರೀಬೇಕು, ನಾಳೆ ಪಾಠ ಮಾಡಬೇಕು. ಬೇಡ, ನಾನು ಬರೀಬೇಕು. ಆಯ್ತು, ನಾ ಪಾಠ ಮಾಡಬೇಕು. ಏನಾಗಲ್ಲ. ಪಾಪ ಸುಮ್ಮನೆ ಕೂತಿದ್ದಾನೆ, ಅವನಿಗೆಲ್ಲ ಅರ್ಥ ಆಗುತ್ತೆ ಅಲ್ವೇನೋ ಸುರೇಶ? ಹೌದು ಹೌದು, ಪಾಠ ಮಾಡಬೇಕು, ಪುಸ್ತಕ ಬರೀಬೇಕು. ನೋಡಿ, ಎಲ್ಲ ಟ್ಯಾಬ್ಲೆಟ್ಸ್ನು ಬರೆದಿದ್ದೀನಿ. ಸರಿಯಾದ ಟೈಮಿಗೆ ಕೊಡಿ, ಎಲ್ಲ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹೊರಟ್ ಬನ್ನಿ. ಯೋಚನೆ ಮಾಡುವಂತ ಏನಿಲ್ಲ, ಹೊರಟ್ ಬನ್ನಿ. ಸರಿ ಹೋಗುತ್ತದೆ. ಬಾ, ಮನೆಗೆ ಹೋಗಿ ಬಿಸಿ ನೀರು ಶಾಖ ಕೊಡ್ತೀನಿ. ಬಾ. ನಿನ್ನೆ ಶ್ರದ್ಧಾ ಇಲ್ಲಿಂದ ಹೊರಗೆ ಬಂದಾಗ ನಾನು ಕಂಡ ರೀತಿಗೂ ಇವತ್ತು ಕಾಣಿಸ್ತಾ ಇರೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಏನಾಯ್ತು ಶ್ರದ್ಧಾ? ಏನಿಲ್ಲ. ಒಂದು ನಿಮಿಷ ನಿಂತ್ಕೊ. ಮೊದಲೇ ಕುಂಡಿತಾ ಇದೆಯಾ? ನಡ್ಕೊಂಡು ಹೋಗೋದು ಬೇಡ ನೀನು. ಇಲ್ಲಿ ಪರವಾಗಿಲ್ಲ, ನಾನೇ ನಡ್ಕೊಂಡು ಹೋಗ್ತೀನಿ. ಸುಮ್ಮನಿರು ನೀನು. ಈಗಲೇ ಬೆಟ್ಟ ಹೇಳಿದ್ರೆ ಖಂಡಿತ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಆದರೂ ಸುಮ್ಮನಿರು ಅಂತ ಹೇಳಿದೆ ತಾನೆ. ಭುವನ್, ಮಾತಾಡ್ಬೋದಾ? ಹೇಳು ಶ್ರದ್ಧಾ. ನಿನ್ನೆ ರಾತ್ರಿ ನೀವು ನನ್ನ ಹತ್ರ ಏನೋ ಹೇಳ್ತಾ ಇದ್ರಿ, ಆದರೆ ಅದು ಒಂಥರ ಅಮಲಮಲ್ನಲ್ಲಿ ನೀವೇನು ಹೇಳಿದ್ರಿ ಅರ್ಥನೇ ಆಗಲಿಲ್ಲ. ತುಂಬ ಹೊತ್ತು ಮಾತಾಡ್ತಾ ಇದ್ರಿ, ನನ್ನ ಎಪ್ಸೋಕ್ ಟ್ರೈ ಮಾಡ್ತಾ ಇದ್ರಿ. ಒಬ್ಬರೇ ಏನು ಹೇಳ್ತಾ ಇದ್ರಿ? ಏನಿಲ್ಲ ಶ್ರದ್ಧಾ, ಅದು ನಿನ್ನ ರಾತ್ರಿ ಎಲ್ಲ ಎಚ್ಚರವಾಗಿಡ್ಬೇಕಾಗಿತ್ತಲ್ಲ, ಹಾಗಾಗಿ ಸುಮ್ಮನೆ ಹೀಗೆ ಏನೋ ಬಡಬಡಿಸ್ತಾ ಇದ್ರೆ ಅಷ್ಟೇ, ಏನಿಲ್ಲ. ಹೌದಾ? ನಿಜವಾಗ್ಲೂ? ಹೌದು ಶ್ರದ್ಧಾ, ಅಷ್ಟೇ. ಅದು ನನಗ್ ಕಚ್ಚಕ್ ಬಂದ ಹಾವಿಂದ ನೀನ್ ಕಚ್ಚಿಸ್ಕೊಂಡಿಯಲ್ಲ, ಅದಕ್ಕೆ ನಿನಗೆ ಧೈರ್ಯ ಜಾಸ್ತಿ ಅಂತ ಹೀಗೆ ಹೊಗಳ್ತಾ ಇದ್ದೆ ಅಷ್ಟೇ. ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದೇ ಇಲ್ವಲ್ಲ ನೀವು? ಇರ್ಲಿ, ಅದೆಷ್ಟು ದಿನ ನಿಮ್ಮ ಆಟ ನಡೆಯುತ್ತೆ ನಾನು ನೋಡ್ತೀನಿ.